ಶರಣ ಬಂಧುಗಳೇ, ಇವತ್ತು ಬಹಳ ಖುಷಿಯಾಗ್ಯದ. ಪೂರಾ ಆ ವೇದಿಕೆವರೆಗೆ ನೀವೆಲ್ಲ ಮುಟ್ಟಿದಿರಿ. ನಾಳೆ ಪೂರ್ತಿ ವೇದಿಕೆ ತಲುಪ್ತದಂತ ಭರವಸೆ ಮಾಡ್ತೀವಿ. ಇನ್ನಷ್ಟು ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಇದು ವಚನ ನಮ್ಮ ಜೀವನದ ಬಸವಣ್ಣನವ್ರು ಎಲ್ಲದರ, ಅವ್ರು ಬಸವಣ್ಣವ್ರು ಇದ್ದಿದ್ದು ವಚನಗಳಲ್ಲಿನೇ ಅದ. ಆ ವಚನ ಓದೋದಂದ್ರೆ ಅವ್ರ ಜೊತೆ ಮಾತನಾಡಿದಂಗೆ, ಅವ್ರ ಜೊತೆ ಸಂಭಾಷಣೆ ಮಾಡಿದಂಗೆ, ಅವ್ರ ಜೊತೆ ಒಡನಾಡಿದಂಗೆ. ಅದಕ್ಕೆ ಆ ವಚನವೇ ನಮ್ಮ ಬದುಕಾಗಬೇಕು. ಈಗ ಒಂದು ಪ್ರಕಟಣೆ ಹೇಳ್ತಾರೆ, ಒಂದೇ ನಿಮಿಷ, ನಮ್ಮ ಸಮಯವನ್ನು ವ್ಯರ್ಥ ಮಾಡಂಗಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರ ಶ್ರೀಚರಣಕ್ಕೆ ಹಾಗೂ ಎಲ್ಲ ಪೂಜ್ಯರಿಗೂ ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಈಗಾಗಲೇ ಅಪ್ಪಗಳು ಸಂಕಲ್ಪ ಏನೇನು ಇತ್ತೋ ಅದು ಎಲ್ಲ ಈಡೇರಿಸಲಿಕ್ಕೆ ದೊಡ್ಡ ಶಕ್ತಿ ಅಂದರೆ ಭಕ್ತಾದಿಗಳಿಗೆ ಸಲ್ತದೆ. ತಾವೇ ಅದಕ್ಕೆಲ್ಲ ಯಶಸ್ವಿ ಮಾಡಿದ್ದೀರಿ. ಈಗಾಗಲೇ ಈ ವರ್ಷ 25ನೇ ವರ್ಷದ ಸ್ಮರಣೋತ್ಸವ, ಈ ವಚನ ಜಾತ್ರೆ, ಅಕ್ಕ ಮಹಾದೇವಿ ಜಯಂತಿ. ಇದ್ರ ಪ್ರಯುಕ್ತ ಈಗಾಗಲೇ ಪ್ರವಚನ, ಈ ವಚನ ಪಾರಾಯಣ ಸಾಗಿ ಬರ್ತಾ ಇದೆ. 19ನೇ ತಾರೀಕಿನಿಂದ ವಿಶೇಷ ಕಾರ್ಯಕ್ರಮಗಳು ಇರ್ತವೆ. ಸಾಯಂಕಾಲ 6 ಗಂಟೆಯಿಂದ 9 ಗಂಟೆ ತನಕ ನಡೀತದೆ. ಅದು ಮುಗಿದ ಮೇಲೆ ಇಲ್ಲೇ ಮಹಾಪ್ರಸಾದನ್ನ ಎಲ್ಲರೂ ಸ್ವೀಕರಿಸಿ ಮತ್ತೆ ಸುಪ್ರಭಾತ ಸಮಯದಾಗ ತಾವೆಲ್ಲರೂ ವಚನ ಪಾರಾಯಣದಲ್ಲಿ ಭಾಗಿಯಾಗಬೇಕು. ವಿಶೇಷವಾಗಿ ಈ ವರ್ಷ 19ನೇ ತಾರೀಕಿನಿಂದ ಗೋರು ಚನ್ನಬಸಪ್ಪ ಅವ್ರ ಕಡೆಯಿಂದ ಇದು ಉದ್ಘಾಟನೆ ಆಗ್ತದೆ. ಆನಂತರ ಇದು ವಚನ ಪಾರಾಯಣ ಒಂದು ಸರ್ತಿ ನಾವಿದು ಆರಂಭ ಮಾಡಿದೀವಿ ಅಂದ್ರೆ ಮುಗಿಯವರೆಗೂ ಅದು ವಚನ ಪಾರಾಯಣ ಈ ತಾರೀಕಿಗೆ ಮುಗಿತದಂತಲ್ಲ. ಇದು ವಚನ ಪಾರಾಯಣ ಮಂಗಲ ಆಗೋದು ಅಕ್ಕ ಮಹಾದೇವಿ ಜಯಂತಿ ದಿನನೇ ಇದು ಮಂಗಲ ಆಗ್ತದೆ ಸಾಯಂಕಾಲ. ಯಾಕಂದ್ರೆ ಅಕ್ಕನ ಯೋಗಾಂಗ ತ್ರಿವಿದಿಂದ ಇಲ್ಲಿ ವಚನ ಪಾರಾಯಣ ಆರಂಭ ಆಗಿದೆ. ಹೀಗಾಗಿ ತಾವೆಲ್ಲರೂ 19ನೇ ತಾರೀಕು ಹಿಡ್ಕೊಂಡು 21ನೇ ತಾರೀಕಿನ ತನಕ ವಿಶೇಷ ಸಾಯಂಕಾಲ ಕಾರ್ಯಕ್ರಮ, 22ನೇ ತಾರೀಕದಂದು ಬೆಳಗ್ಗೆ ಸರಿಯಾಗಿ 9 ಗಂಟೆಗೆ ಬಸವೇಶ್ವರ ಸರ್ಕಲ್ದಲ್ಲಿ ಅಪ್ಪೋರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಎಲ್ಲಿ ಹೆಚ್ಚು ಅವರ ಸಮಯ ಹೆಚ್ಚಿನ ಸೇವೆ ಸಲ್ಲಿಸಿದರು, ಯಾವ ಊರಲ್ಲಿ ಹೆಚ್ಚಿನ ಒಂದು ಭಕ್ತಿ ಸಂಬಂಧ ಇತ್ತು ಎಲ್ಲ ಊರುಗಳಲ್ಲೇ ಇತ್ತು. ಆದ್ರೆ ನಾವು 25 ಊರುಗಳನ್ನ ಐಕ್ಯ ಮಾಡಿಕೊಂಡು ಅವರು ಕಮಲ್ ನಗರದಲ್ಲಿ ಜನ್ಮ ತಾಳಿ ಆನಂತರ ಮುಂದೆ ಯಾವ ಊರಲ್ಲಿ ಹೋಗಿರ್ತಕ್ಕಂಥ ಒಟ್ಟಾರೆ 25 ಗ್ರಾಮದಿಂದ ಚನ್ನಬಸವ ಜ್ಯೋತಿಯನ್ನ ಬಸವೇಶ್ವರ ಸರ್ಕಲ್ಗೆ 22ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಅನೇಕ ಗ್ರಾಮದಿಂದ ಬರ್ತಾ ಇದ್ದಾರೆ. ತಾವು ಕೂಡ ಇಲ್ಲಿ ಭಾಲ್ಕಿ ಪಟ್ಟಣದಲ್ಲಿ ಅನೇಕ ಕಾನೂನಿನಿಂದ ಇಲ್ಲಿಯೂ ಕೂಡ ಅಕ್ಕನ ಬಳಗದವರು ಸೇರಿ ಮಲ್ಲಮ್ಮ ತಾಯಿಯವರೆಲ್ಲ ಸೇರ್ಕೊಂಡು ಇಲ್ಲದ ಜ್ಯೋತಿಯನ್ನು ತೆಗೆದುಕೊಂಡು ನಿಮ್ಮ ಕಾನೂನಿನಿಂದ ಬಸವೇಶ್ವರ ಸರ್ಕಲ್ಗೆ ಬರಬೇಕು. ಬಸವೇಶ್ವರ ಸರ್ಕಲ್ದಿಂದ ನಮ್ಮ ತಲೆ ಮೇಲೆ ವಚನ ಗ್ರಂಥ ಇಟ್ಕೊಂಡು ನಾವು ನೀವೆಲ್ಲ ಸೇರ್ಕೊಂಡು ಬಸವೇಶ್ವರ ಸರ್ಕಲ್ದಿಂದ ಚನ್ನಬಸವ ಆಶ್ರಮವರೆಗೆ ಎಲ್ಲರೂ ಕೂಡ್ಕೊಂಡು ಕಾಲ ಅದು ನೋಡೋದು ಎಲ್ಲರಿಗೂ ಒಂದು ಆನಂದ ಸಂತೋಷ ಕೊಡುತ್ತದೆ. ಯಾಕಂದ್ರೆ ವಚನ ಸಾಹಿತ್ಯ ಸಲಕ್ಕೆ ತ್ಯಾಗ ಬಲಿದಾನ ಮಾಡಿದ್ದಾರೆ. ಮತ್ತೆ ಅಪ್ಪಗಳು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಸನ್ನಿಧಾನದಲ್ಲಿ ಅಪ್ಪರು ಸಂಕಲ್ಪದಂತೆ ಬಸವಣ್ಣನವರ ವಚನಗಳು ಮೊದಲು ಯಾವುದಿದ್ದರೋ ಅದೇ ಸಂಪಾದನೆ ಆಗಿರ್ತಕ್ಕಂಥ ವಚನಗಳನ್ನ ಬಹುತೇಕ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲು ಈ ರೀತಿ ವಚನಗಳನ್ನ ಬಸವಣ್ಣವ್ರ ವಚನಗಳನ್ನ ಮೊಟ್ಟ ಮೊದಲು ಈ ತಲೆ ಮೇಲೆ ಇಟ್ಕೊಂಡು ಬರೋದು ಇದು ಭಾಲ್ಕಿ ಒಂದು ವಚನ ಜಾತ್ರೆಯಲ್ಲಿ ಅಂತ ಇದು ಎತ್ತು ತೋರಿಸ್ತದೆ. ಹೀಗಾಗಿ ನೀವೆಲ್ಲರೂ ಸಮಯ ಶಿಸ್ತು ಒಟ್ಟಾರೆ ಇದು ಒಂದು ವೃತ್ತ 23 ಸಾಯಂಕಾಲವರೆಗೆ ನಡೀತದೆ. ಆನಂತರ 22ನೇ ತಾರೀಕಲ್ಲಿ ಜ್ಯೋತಿಯನ್ನು ತೆಗೆದುಕೊಂಡು ನಾವು ವಚನ ಗ್ರಂಥಗಳ ತಲೆ ಮೇಲೆ ಇಟ್ಕೊಂಡು ಇಲ್ಲಿ ಆಶ್ರಮದಾಗ ಬಂದು ಇಲ್ಲಿ ಶಟಸ್ಥಲ ಧ್ವಜಾರೋಹಣ ಆಗ್ತದೆ. ಅದು ಮುಗಿದ ಮೇಲೆ ವೇದಿಕೆ ಕಾರ್ಯಕ್ರಮ ನಡೀತದೆ. ಬೆಳಗ್ಗೆ ಹಿಡ್ಕೊಂಡು ಸಂಜೆ ತನ ಇಲ್ಲೆಲ್ಲ ಕಾರ್ಯಕ್ರಮ ಇರ್ತಾವೆ. ಇಲ್ಲಿ ಬಂದಂತ ಎಲ್ಲ ತಾಯಂದಿರಿಗೆ
ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ ನೀವು ಪ್ರಸಾದ ಮಾಡಿದ ತಕ್ಷಣ ಎಲ್ಲರೂ ಈ ಮಂಟಪದಾಗ ಕೂಡ್ಬೇಕು. ಯಾಕಂದ್ರೆ ನೀವು ಹೆಂಗ್ ದಾರಿ ಹಾಕೊಡ್ತೀರಿ ಅದು ಉಳಿದವ್ರು ಅದೇ ರೀತಿ ಪಾಲಿಸ್ತಾರೆ. ಈಗ ಮುಂದೆ ಬಂದ ತಕ್ಷಣ ಒಂದು ಸಾಲಾಗಿ ನೀವು ಕುಂತೀರಿ, ಹಿಂದಿನವ್ರು ಅದೇ ರೀತಿ ಕುಂತು ಅದೇ ರೀತಿ ಅನೇಕ ಬೇರೆ ಬೇರೆ ಗ್ರಾಮದಿಂದ ಬೇರೆ ಬೇರೆ ಪಟ್ಟಣದಿಂದ ಎಲ್ಲ ಇಲ್ಲಿ ಬರ್ತಾರೆ. ನೀವು ಶಿಸ್ತು, ನೀವು ಸಮಯ ಪಾಲನೆ ಮತ್ತು ಪ್ರಸಾದದಾಗೂ ಒಂದು ಅಗುಳು ಹೆಚ್ಚು ಮಾಡದಂಗೆ ನೀವು ಪ್ರಸಾದ ಸ್ವೀಕರಿಸಿದ್ರಂದ್ರೆ ಉಳಿದವ್ರು ಬಂದವರು ಕೂಡ ಅದೇ ಪಾಲಿಸ್ತಾರ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಶಿಸ್ತು, ಒಂದು ಸಮಯ ಪಾಲನೆಯಿಂದ ಈ ಕಾರ್ಯಕ್ರಮವನ್ನ 23ನೇ ತಾರೀಕು ಅಂದ್ರೆ 22ನೇ ತಾರೀಕು ರಾತ್ರಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಮಕ್ಕಳಿಂದ ಇಲ್ಲೊಂದು ನಾಟಕ ನಡೀತದೆ. 23ನೇ ತಾರೀಕು ಸುಪ್ರಭಾತ ಸಮಯದಲ್ಲಿ ಭಾಲ್ಕಿ ಮಠದಿಂದ ಚನ್ನಬಸವ ಆಶ್ರಮದವರಿಗೆ ಪಥ ಸಂಚಲನವನ್ನ ಆಶ್ರಮದವರಿಗೆ ಬರ್ತೀವಿ. ಇಲ್ಲೇ ಅಕ್ಕಮಹಾದೇವಿ ಮೂರ್ತಿ ಪೂಜೆ ಸಲ್ಲಿಸ್ತೀವಿ. ಸಾಯಂಕಾಲ ಮತ್ತಿದೆ ಹರಡೇಕರ್ ಮಂಜಪ್ಪರ ವೇದಿಕೆ ಮೇಲೆ ಅಕ್ಕ ಮಹಾದೇವಿ ಜಯಂತಿ ನಡೀತಿದೆ. ಇದ್ರ ಚಿತ್ರಣ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಗೊತ್ತಾಯ್ತಂದ್ರ ನೀವು ಮತ್ತೊಬ್ಬರಿಗೆ ಹೇಳ್ಬೋದು. ನೀವು ಪೂರ್ತಿ ಇದೊಂದು ವ್ರತ 23 ಸಾಯಂಕಾಲವರೆಗೆ ಯಾರೂ ಚಾಚೂ ತಪ್ಪದೆ ಎಲ್ಲರೂ ಪಾಲಿಸ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ದಿನನಿತ್ಯ 19ನೇ ತಾರೀಕಿನಿಂದ ದಿನ ತಾಯಿಯವ್ರಿಂದ ಮೊದಲು ಪ್ರವಚನ ಆಗಿ ಅಲ್ಲಿ ಉಪನ್ಯಾಸ ನಡೀತದೆ. ಒಟ್ಟಾರೆ 9 ಗಂಟೆ ತನಕ ನಿಮ್ಮ ಮನೆಗೆ ನೀವು ಹೋಗ್ತೀರಿ, ಇಲ್ಲಿ ಪ್ರಸಾದ ಮುಗಿಸ್ಕೊಂಡು ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣ.